ಕನ್ನಡದ ಖ್ಯಾತ ನಿರೂಪಕಿ 51 ವರ್ಷದ ಅಪರ್ಣಾ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಿಜಕ್ಕೂ ಈ ಸುದ್ದಿ ಓದೋದಕ್ಕೆ ಬಹಳ ಬೇಸರ ಅನ್ಸುತ್ತೆ. ಕನ್ನಡವನ್ನ ಅಷ್ಟು ನಿರರ್ಗಳವಾಗಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದ್ದಂತಹ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಇದೀಗ ನಿರೂಪಕಿ ಅಪರ್ಣಾ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಬನಶಂಕರಿಯ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ಮಸಣದ ಹೂವು ಚಿತ್ರದ ಮೂಲಕ ಸಿನಿ ರಂಗಕ್ಕೆ ಎಂಟ್ರಿ ಆದರು ಅಪರ್ಣಾ ಅವರು. 1984ರಲ್ಲಿ ಪುಟ್ಟಣ್ಣ ಕಣಗಾಲರ ಸಿನಿಮಾ ತೆರೆಕಂಡಿತ್ತು. ಸುಮಾರು 80ರಿಂದ 90ರ ದಶಕದಲ್ಲಿ ಕಿರುತೆರೆಗೆ ನಿರೂಪಕಿಯಾಗಿ ಫೇಮಸ್ ಆಗಿದ್ದವರು. ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದರಲ್ಲೂ ಚಂದನವಾಹಿನಿ ಅಂತ ಹೇಳಿ ಆ ಲೋಗೋ ಅಥವಾ ಹೆಸರನ್ನ ನೋಡಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರ್ತಾ ಇದ್ದದ್ದು ಅಂತಂದ್ರೆ ಅದು ಅಪರ್ಣಾ ಅವರು. ಅವರ ನಿರರ್ಗಳವಾಗಿ ಸ್ಪಷ್ಟ ಕನ್ನಡ ಉಚ್ಚಾರಣೆ ಜೊತೆಗೆ ನಿರೂಪಣೆ ಮಾಡುವಂತಹ ಶೈಲಿ. ಚಂದನವಾಹಿನಿ ಅಂತ ಮಾತ್ರ ಅಲ್ಲ, ಹಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕಾಣಿಸ್ಕೊಳ್ತಾ ಇದ್ರು. ಅವರಿದ್ರೇ ಒಂದು ರೀತಿಯಾಗಿ ಆ ಕಾರ್ಯಕ್ರಮಕ್ಕೆ ಒಂದು ಕಳೆ ಬರ್ತಾ ಇತ್ತು. ಜೊತೆಗೆ ಮಜಾ ಟಾಕೀಸ್ ಯಾರಕ್ಕೆ ತಾನೇ ಗೊತ್ತಿರಲಿಲ್ಲ. ಅಷ್ಟು ಸ್ಪಷ್ಟ ಕನ್ನಡ ಮಾತಿನೊಂದಿಗೆ ಜನರನ್ನ ನಗಿಸುವಂತಹ ಕೆಲಸವನ್ನ ಅಪರ್ಣಾ ಅವರು ಮಾಡಿದ್ರು ಮಜಾ ಟಾಕೀಸ್ನಲ್ಲಿ. ಆ ಮೂಲಕ ಮನೆ ಮಂದಿಗೂ ಕೂಡ ಹತ್ತಿರವಾಗಿದೆ. ಇದೀಗ 51 ವರ್ಷದ ಕನ್ನಡದ ಖ್ಯಾತ ನಿರೂಪಕಿ, ನಮ್ಮೆಲ್ಲರಿಗೂ ಸ್ಫೂರ್ತಿ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅವರ ನಿವಾಸ ಬನಶಂಕರಿಯ ಅವರ ನಿವಾಸದಲ್ಲಿ ವಿಧಿವಶರಾಗಿದ್ದಾರೆ. ಪ್ರಮುಖವಾಗಿ 1984ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾ ತೆರೆಕಂಡಿತ್ತು ಮಸಣದ ಹೂವು. ಆ ಚಿತ್ರದ ಮೂಲಕ ಇವರು ಬೆಳಕಿಗೆ ಬಂದರು. ಅದಾದಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್, ಅಲ್ಲಿಂದ ಹಿಂತಿರುಗಿ ನೋಡಲೇ ಇಲ್ಲ. ನಟನೆಯಲ್ಲಿ ಅದ್ಭುತ ಅನ್ನಿಸ್ಕೊಂಡ್ರು. 90ರ ದಶಕದಲ್ಲಿ ಚಂದನವಾಹಿನಿಯಲ್ಲಿ ಹಲವು ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ವು. ಅದಕ್ಕೆ ನಿರೂಪಣೆ ಮಾಡ್ತಾ ಇದ್ದದ್ದು ಇದೇ ಅಪರ್ಣಾ ಅವರು. ಅದಾದಮೇಲೆ ರೇಡಿಯೋದಲ್ಲೂ ಕೂಡ ಅವರು ಜಾಕಿಯಾಗಿ ಕಾರ್ಯನಿರ್ವಹಿಸಿದರು. ಇದೀಗ ಇಂಥ ಒಬ್ಬ ವ್ಯಕ್ತಿ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ. ವಿವಿಧ ಭಾರತಿಯಲ್ಲಿ ರೇಡಿಯೋ ಜಾಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು. ಈಗಷ್ಟೇ ಹೇಳ್ತಾ ಇದ್ದೆ, 1998ರ ದೀಪಾವಳಿ ಕಾರ್ಯಕ್ರಮವೊಂದರಲ್ಲಿ ಅದ್ಭುತ ರೆಕಾರ್ಡ್ ಒಂದನ್ನು ಬರೆದ್ರು. ಯಾವ ರೀತಿ ಅಂದರೆ ಸತತ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ನಿರ್ಮಿಸಿದ್ರು ಅಪರ್ಣಾ ಅವರು. ಇನ್ನು ಧಾರಾವಾಹಿ ಅಂತೂ ಕೇಳೋ ಹಾಗೆ ಇಲ್ಲ. ಮೂಡಲಮನೆ, ಮುಕ್ತ, ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡ್ರು. 2023ರಲ್ಲಿ ಬಿಗ್ ಬಾಸ್ನ ಮೊದಲ ಸೀಸನ್ನಲ್ಲಿ ಇವರು ಸ್ಪರ್ಧಿಯಾಗಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.